ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ. 5:30 ಆಗಿದೆ ಟೈಮ್. ಏನಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಅನ್ಕೊಂಡ್ರ. ನಾನು ನಮ್ಮ ಮಿಸ್ಸಸ್ ನನ್ನ ಮಗಳು ಇವತ್ತು ಟೆಂಪಲ್ ರನ್ ಹೋಗ್ತಾಯಿದ್ದೀವಿ. ಆಷಾಢ ಮಾಸ ಪ್ರಯುಕ್ತ ಟೆಂಪಲ್ ರನ್ ಹೋಗ್ತಾಯಿದ್ವಿ. ಯಾವ್ಯಾವ ದೇವಸ್ಥಾನ ಹೋಗ್ತಾಯಿದ್ದೀವಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ನಮ್ಮ ಜೊತೆನೇ ಇದೆ. ನನ್ನ ಮಗಳು ರೆಡಿ ಆಗ್ತಿದ್ದಾರೆ, ಮಿಸ್ಸಸ್ ಕೂಡ ರೆಡಿ ಆಗ್ತಾವ್ರೆ. ಸೊ ರೆಡಿ ಆಗ್ತಿದ್ದಂಗೆ ಬಿಟ್ಬಿಡೋದೆ. 5 ಗಂಟೆ 5:15 ಆಗಿದೆ. ಇಲ್ಲಿಂದ ನಮ್ಮ ಬ್ರದರು ಬರ್ತಾರೆ, ಅವ್ರ ಜೊತೆ ಹೋಗೋದು. ಕಾರೆಲ್ಲ ರಾತ್ರಿನೇ ತೊಳೆದ್ಬಿಟ್ಟು ರೆಡಿ ಮಾಡಿ ನಿಲ್ಲಿಸಿದ್ದೆ. ರಾತ್ರಿನೇ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ನೋಡಿ, ಲಗೇಜ್ ಕೂಡ ಪ್ಯಾಕ್ ಆಗಿದೆ. ಸೊ ಇಲ್ಲಿಂದ ಬಿಡೋದಷ್ಟೇ. ಇನ್ನು ಟೈಮಿಂಗ್ಸು 5:15 5:15 ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಬಿಟ್ಟು ಡೈರೆಕ್ಟು ನಮ್ಮ ಬ್ರದರ್ ಮನೆ ಹತ್ರ ಸಿಗ್ತೀನಿ. ಬನ್ನಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇಲ್ಲೂ ಪ್ಯಾಕ್ ಆಯಿತು ಲಗೇಜು. ಬ್ಯಾಗು ಬ್ಯಾಗು ಸೊ ರೆಡಿ ಆಯಿತು. ಇನ್ನೇನು ಹೊರಡಬೇಕು. ಇಲ್ಲಿಂದ ಟೈಮ್ ಆಗುತ್ತೆ, 5:15 ಆಗುತ್ತೆ ಆಲ್ರೆಡಿ. ಹೊರಡೋಣ, ಬನ್ನಿ. ಸೊ ನೋಡ್ಬೋದು, ಇದು ನನ್ನ ಗಾಡಿಗೆ ಹಾರ. ಈಗ ಪೂಜೆ ಮಾಡಿ ಹಾರ ಹಾಕೋಣ ಅಂತ ಮಾಡಿದ್ದೀನಿ. ಸೊ ನಮ್ಮದು ನಮ್ಮ ಬ್ರದರ್ದು ಸೇಮ್ ಇದೇ ಥರ ಇದೆ ಹಾರ. ಬನ್ನಿ ಹೋಗೋಣ. ಟೈಮ್ ಆಯಿತು, 5:15 ಬಂದ್ಬಿಟ್ಟು. ಇಲ್ಲಿಂದ ಹೋಗ್ಬೇಕು. ಟೈಮ್ ಆಗುತ್ತೆ, ಬೇಗ ಬೇಗ ಹೋಗೋಣ. ನೋಡಿ, ಹಾರ ಎಲ್ಲ ದೇವಸ್ಥಾನಕ್ಕೆ ಹೊರಡೋಣ. ಸೊ ನೋಡ್ಬೋದು, ಗಾಡಿಯೆಲ್ಲ ಪೂಜೆ ಆಯಿತು. ಪೂಜೆ ರೆಡಿ ಆಗಿ ಬಿಡ್ತಾಯಿದ್ದೀವಿ. ನನ್ನ ಮಗಳು ಕೂಡ ರೆಡಿ ಆಗೋಳೆ. ಇನ್ನೂ ತಲೆ ಬಚ್ಕೊಂಡಿಲ್ಲ ಅಷ್ಟೇ. ಸೊ ನನ್ನ ಗಾಡಿಯೆಲ್ಲ ರೆಡಿ ಆಯಿತು. ಈಗ ಕೂಲಿಂಗಿಗೆ ಬಿಟ್ಟಿದ್ದೀನಿ. ಒಂದು 5-10 ನಿಮಿಷ ಕೂಲಿಂಗ್ ಆಗಿಬಿಡ್ಲಿ ಅಂತ. ಸೊ ಕೂಲಿಂಗ್ ಆಗಿದ್ರೆ ಬೇಗ ಆಗುತ್ತೆ. ಸೊ ಬನ್ನಿ, ನಮ್ಮ ಫ್ರೆಂಡ್ ಮನೆ ಹತ್ರ ಸಿಗೋಣ, ನಮ್ಮ ಬ್ರದರ್ ಮನೆ ಹತ್ರ. ಮಿಸ್ಸಸ್ ರೆಡಿಯಾಗಿ ಬಂದರು, ಹೊರಡೋಣ. ಸೊ ಬನ್ನಿ, ಈಗ 1 ನಿಮಿಷ. ಸೊ ಈಗ ಹೊರಟಿದ್ದೀವಿ. ಮನೆನ ನೋಡ್ಬೋದು, ಪೂಜೆ ಎಲ್ಲ ಆಯಿತು, ಹೊರಟಿದ್ದೀವಿ. ಸೊ ರೆಡಿ ಆಗಿದ್ದಾರೆ. ಸೊ ಮನೆಯಿಂದ ಹೇಗೆ ಬಿಡ್ತಾ ಇದ್ದೀವಿ. ಸೊ ಎಷ್ಟು ಮಾರ್ನಿಂಗ್ ಇದೆ ನೋಡಿ, ಅರ್ಲಿ ಮಾರ್ನಿಂಗ್. ಬನ್ನಿ. ನೋಡ್ಬೋದು ನೋಡಿ, ಇದು ಮೇನ್ ರೋಡಿಗೆ ಬಂದು. ಈಗ ನಮ್ಮ ಬ್ರದರ್ ಅವ್ರು ಇನ್ನೂ ರೆಡಿನೇ ಆಗಿಲ್ಲ ಅನಿಸುತ್ತೆ. ನೋಡ್ಬೋದು, ಪೂಜೆ ಮಾಡ್ತಾಯಿದ್ದೀನಿ ಅಂತಂದರು. ಅರ್ಜೆಂಟಲ್ಲಿ ಬಂದು ನೋಡ್ಬೋದು, ಇನ್ನೂ ರೆಡಿನೇ ಆಗಿಲ್ಲ ಗಾಡಿ. ನೋಡಿ, ಇದೆ ಮನೆ. ಇಲ್ಲೇ ಕೂತ್ಕೊಂತೀವಿ ಮಾಡಿ. ಬಾ, ಒಳಕ್ಕೆ ಹೋಗೋಣ. ನೋಡಿ, ಇಲ್ಲಿ ಬಂದು. ಸೊ ನಮ್ಮ ಬ್ರದರ್ ದಿನ ರೆಡಿ ಆಗಿಲ್ಲ ಗಾಡಿ. ನೋಡ್ಬೋದು, ಈಗ ನಮ್ಮ ಬ್ರದರ್ ಮನೆ ಹತ್ರ ಬಂದು ಇಲ್ಲಿ ಇನ್ನೂ ರೆಡಿ ಆಗಿಲ್ಲ. ನಾವು ರೆಡಿ ಆಗಿದ್ದಾರೆ ಅಂತ ಬೇಗ ಓಡೋಡಿ ಬಂದು. ನೋಡಿ, ನಮ್ಮ ರೆಡಿಯಾಗಿ ಬಂದಿದೆ ಗಾಡಿ. ಇವ್ರು ಇನ್ನೂ ರೆಡಿ ಆಗಿಲ್ಲ. ಬನ್ನಿ, ಏನು ಮಾಡ್ತಾರೆ ನೋಡೋಣ ಒಳಗಡೆ ಹೋಗಿ. ಎಷ್ಟು ಜನ ಅವರೇ? ಅಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದರು. ಬನ್ನಿ ನೋಡೋಣ. ನೋಡಿ, ಬಂದು ರೆಡಿ ಆಗ್ತಾಯಿದ್ದಾರೆ. ಅಮ್ಮ, ಅಪ್ಪಾಜಿ ಎಲ್ಲ ಇನ್ನು ಯಾರೋ ರೆಡಿ ಮಾಡ್ತಾವ್ರೆ. ಇವತ್ತೇ ಬರ್ತೀರಾ?
ಪೂಜೆಲ್ಲ ಆಗ್ತಿದೆ. ಪೂಜೆ ಮಾಡಿ ಲಗೇಜ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿದ್ದಾರೆ. ಈಗ ಲಗೇಜ್ನ ಸ್ಟೋರೇಜ್ ಮಾಡಬೇಕಿಲ್ಲಿ. ಸ್ಟೋರೇಜ್ ಮಾಡಿ ಬಿಡ್ತಾ ಇರೋದು. ಈಗ ಟೈಮ್ ನೋಡ್ಬೋದು. ಈಗ ಕರೆಕ್ಟಾಗಿ 6 ಗಂಟೆ ಆಯಿತು. ಇವರು ರೆಡಿ ಆಗಿದ್ದಾರೆ. ಎಲ್ಲ ಆಗ್ತಾ ಇದೆ ಗುಂಡು. ಇಲ್ಲೇ ಹಾಯ್ ಮಾಡು. ಹಾಯ್ ಮಾಡಿಲ್ಲೇ. ಹಾಯ್ ಮಾಡು. ಆಯ್ತಾ ಮರೇ? ರೆಡಿ ಆಯಿತು. ಏನು ಬಿಡಬೇಕು. ಮನೆ ಟೈಮು 6:15 ಆಯ್ತಾ ಬಂತು. ಮರೇ ಬನ್ನಿ. ನಮ್ಮ ಮನೆ ತಗೊಳ್ಳ. ಲಗೇಜ್ ಜೋಡಿಸ್ತವ್ರೆ. ಜೋಡಿಸಿ ಬೇಗ ಟೈಮ್ ಆಗುತ್ತೆ. ಇನ್ನು ಅವ್ರದ್ದು ಲಗೇಜು ಅವ್ರದ್ದು ಇಲ್ವಾ ಲಗೇಜು? ಹಾಂ, ಲಗೇಜೇ ಸಮಸ್ಯೆ ಇದೆ ಈಗ ನಮ್ಮ ಗಾಡಿಗಳಿಗೆ. ಇಷ್ಟು ದಪ್ಪ ದೊಡ್ಡ ಗಾಡಿ ನೋಡೋಕೆ ನಮ್ಗೆ. ಬನ್ನಿ ನಡೀರಿ. ಯಾಕ ಬಂತು. ಸೊ ಈಗ ಹೊರಟಿದ್ದೀವಿ. ನೋಡ್ಬೋದು ಬೆಳಗ್ಗೆ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಇಲ್ಲಿಂದ ಹೊರಟಿದ್ದೀವಿ. ಇನ್ನೇ ಹಿಂದಾಡೆ ನಮ್ಮ ಬ್ರದರ್ ಕಾರ್ ಕೂಡ ಬರ್ತಾಯಿದೆ ಹಿಂದಾಡೆ. ಈಗ ನಂದು ಇನ್ನೂ ಡೀಸೆಲ್ ಆಲ್ರೆಡಿ ನೋಡಿ ಲೋ ತೋರಿಸ್ತಾ ಇದೆ. ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಇಲ್ಲ, ಡೀಸೆಲ್ ಹಾಕ್ಸ್ಬೇಕು. ಫುಲ್ ಡೌನ್ ಆಗ್ಬಿಟ್ಟೈತೆ. ನೋಡ್ಕೊಂಡೆ ಇಲ್ಲ ನಾನು ಡೀಸೆಲ್ಲು. ನೋಡ್ಬೋದು ಹಿಂದಾಡೆ ಬರ್ತಾವ್ರೆ. ಮಳೆ ಬರುವ ಸೂಚನೆ ಇದೆ. ಟೈಮಿಂಗ್ 0. ನಾಜಲ್ಲು ದೊಡ್ಡದದು. ಚಿಕ್ಕ ನಾಜಲ್ ಇಲ್ವಾ?
ಮತ್ತು ಹಾಕ್ಬಿಡ್ಬೇಕು. ಪೆಟ್ರೋಲ್ ಫುಲ್ ಆಯಿತು ನೋಡ್ಬೋದು. ಫ್ಯೂಲ್ ಟ್ಯಾಂಕು ಫುಲ್ ಮಾಡಿಸ್ಕೊಂಡು ಹೊರಟಿದ್ದೀನಿ ಈಗ ಇಲ್ಲಿಂದ ಸುಮಾರು 6 ಅವರ್ ತೋರಿಸ್ತಿದೆ. 6 ಅವರ್ ಆಗುತ್ತೆ ಇಲ್ಲಿಂದ ಹೋಗೋದಕ್ಕೆ. ಯಾವ ಟೆಂಪಲ್ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ತೀನಿ, ಬನ್ನಿ ಹೋಗೋಣ. ಇನ್ನೇನು ನೆನ್ಮಂಗ್ಲ ಬಂದು ನೆನ್ಮಂಗ್ಲ ನೋಡ್ಬೋದು. ಈಗ ನೆನ್ಮಂಗ್ಲ ಹತ್ತತ್ರ ಬಂದು ಸೊ ಯಾವ ಸಾಂಗು ಹೇಳು? ಹೂವಾಡಾಗಿತ್ತಿ ಸಾಂಗ ಸ್ಕೂಲ್ ಪಯಮ್ ನಮಗೂ ಗೊತ್ತಿಲ್ಲ. ಗ್ಯಾಪ್ನ ಐತೆ ಹೂವಾಡಾಗಿತ್ತಿ ಅಂತ, ಬಟ್ ಅದು ಯಾವ ಸಾಂಗ್ ಅಂತ ಕರೆಕ್ಟಾಗಿ ಅದನ್ನ ಪಯಮ್ ಗೊತ್ತಿಲ್ಲ ನಮ್ಗೆ ಅಷ್ಟು ಕನ್ಫರ್ಮ್ ಆಗಿ. ಹಾಂ ಮರ್ತಾಗೈತೆ. ಈಗ ಆಲ್ರೆಡಿ ಸ್ಕೂಲ್ ಬಿಟ್ಟೆ 15-20 ವರ್ಷಕ್ಕೆ ಬಂತು, ಮರ್ತಾಗ್ದಂಗಿರ್ತದ. ಸೊ ಈಗ ನೆನ್ಮಂಗ್ಲ ಊರೊಳಗಡೆ ಬಂದು ಇನ್ನೇನು ಹೈವೇಗೆ ಹತ್ತಬೇಕು, ಕುಣಿಗಲ್ ಹೈವೇ ಹತ್ತಬೇಕು. ನೋಡೋಣ ಅಲ್ಲೆಲ್ಲಾದರೂ ಟಿಫನ್ಗೆ ಹಾಕಿ ಹೋಗೋ ಅಷ್ಟೊತ್ತಲ್ಲಿ ಎಷ್ಟೊತ್ತಾಗುತ್ತೆ ಟೈಮಿಂಗ್ಸ್ ಇನ್ನೂ ನೋಡಬೇಕು. ಟಿಫನ್ ಹಾಕಿತ್ತು ಅಲ್ಲೇ ಡೈರೆಕ್ಟ್ ನಾವು ಯಾವ ದೇವಸ್ಥಾನ ಹೋಗ್ತಾಯಿದ್ದೀವಿ ಅಲ್ಲಿಗೆ ಹೋಗಿ ಹಾಕ್ಬೇಕು ಅನ್ನಂಗೆ ಆಗ್ಬಿಡೋದು ಬೇಡ. ನೋಡಿ ಇದೇನೋ ತಗೊಂಡು ಹೋಗ್ತಾ ಇದ್ದಾರೆ ಗಾಡೀಲಿ. ನಮ್ಮ ಮನೆಗೆ ಹೇಳಿದ್ದೆ, ಇವಾಗ ತಗೊಂಡು ಹೋಗ್ತಾವ್ರೆ ಡೆಲಿವರಿನ. ಈಗ ನಾವು ಟೋಲ್ ರೋಡ್ ಹತ್ತಾ ಇದ್ದೀವಿ. ಟೋಲ್ ರೋಡ್ ಹತ್ತಬೇಕು, ಗಾಡಿ ನಿಂತಿದೆ, ಎಲ್ಲ ಗಾಡಿ ರೆಡಿ ಆಗಿದೆ. ಯಾರಿಗೊಬ್ರು ಕಾಯ್ತಾ ಇದ್ದೀವಿ. ಯಾರು ಬರ್ತಾರೆ? ಆಂಟಿ ಬರ್ತಾರಂತೆ, ಕಾಯ್ತಾ ಇದ್ದೀವಿ. ಈಗ ಟೋಲ್ ರೋಡಲ್ಲಿ ಇನ್ನೇನು ಈಗ ನೆನ್ಮಂಗಲ ಕುಣಿಗಲ್ ಹೈವೇ ಇದು, ಹೈವೇ ಹತ್ತಬೇಕು. ಬನ್ನಿ. ಸೊ ಹೊರಟೋ ಇಲ್ಲಿಂದ ಈಗ. ಸೊ ರೋಡಿಂದ ಹೊರಟ ಈಗ. Black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. ನಮ್ಮ ನೆನ್ಮಂಗಲ ಟೋಲು ಮೊದಲನೇ ಟೋಲ್ ಬಂದು ಈಗ. ಲೋಕಲ್ ಟೋಲ್ ಇದು. ನೋಡ್ಬೋದು. I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ದೇವಸ್ಥಾನ ಮಳೆ ಮೋಡ ಆಗಿದೆ, ಬಟ್ ಇನ್ನು ಮಳೆ ಬರೋ ಸೂಚನೆ ಇಲ್ಲ. ಮಳೆ ಬರ್ತದೆ ಅಂದ್ಕೊಂಡಿದ್ದೀವಿ, ಬಟ್ ಇನ್ನು ಬರೋ ರೇಂಜಲ್ಲಿಲ್ಲ. ಮಳೆ ಆಗಿದೆ, ಮೋಡ ಆಗಿಬಿಟ್ಟಿದೆ. ಮೋಡ ಇದು ಊಟ ಮಾಡಿ ಮಲ್ಲಿ
ಇವತ್ತು ನಮ್ಮ ಬಾಸಿಗೆ ಹಾರ ಹಾಕಿದ್ವಿ, ಹೂವು ಹಾಕಿದ್ದೀವಿ. ನಾವೆಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಬಾಸಿಗೆ ನಾವು ಪೂಜೆ ಮಾಡ್ತಾನೆ ಹೋಗೋದೇ ಇಲ್ಲ. ಇವತ್ತು ಕೂಡ ಹಾರ ಹಾಕಿ ಪೂಜೆ ಮಾಡಿದ್ದೀವಿ. ಹೋಗಿ ಬರೋ ದಾರಿ ಸುಖಕರವಾಗಿರ್ಲಪ್ಪ, ಮನೆಗೆ ಬೇಗ ಬಂದು ಸೇರ್ಕೊಂಡಂಗೆ ಮಾಡಪ್ಪ ಅಂತ ಬೇಡ್ಕೊಬೇಕು. ಬನ್ನಿ ಹೋಗೋಣ. ನೆಕ್ಸ್ಟ್ ನನ್ನ ಬಿಸ್ನೆಸ್ಸಿಗೆ ಅದೇ ಥರ ಇಕ್ಕಬೇಕು. ನೋಡ್ಬೋದು. ಹಾಂ, ಸೊ ಈಗ ನಾವು ಹತ್ರ ಬೀಳ ಬಂದೋ, ಕುಣಿಗಲ್ ಹತ್ತತ್ರ ಬಂದೋ. ಸುಮಾರು ಒಂದು 60-70 ಕಿಲೋಮೀಟ್ರ್ ಎದ್ದಿದ್ದೀವಿ. ಈಗ ಟೈಮ್ ನೋಡ್ಬೋದು ನೀವು, 7:15 ಆಗಿದೆ. 7:15 ಆಗ್ತಾ ಬಂತು. ಖಾಲಿ ಇದೆ ಹೆಂಗೋ ರೋಡು. ಆಮೇಲೆ ನಾವು ವೀಕ್ ಡೇಸ್ ಹೋಗೋದ್ರಿಂದ ತುಂಬ ಖಾಲಿ ಇದೆ ರೋಡು. ಈ ವೀಕೆಂಡ್ ಟೈಮಲ್ಲಿ ಹೋಗ್ಬಿಟ್ರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆಮೇಲೆ ಈ ರೋಡು ಅಷ್ಟೇ ನೋಡಿ ಎಷ್ಟು ಖಾಲಿ ಇದೆ ಅಂತ. ರೋಡು ತುಂಬ ಕ್ಲೀನಾಗಿದೆ ರೋಡು, ಆಮೇಲೆ ಖಾಲಿನೂ ಇದೆ ರೋಡು. ವೀಕ್ ಡೇಸ್ ಅಂತಲ್ಲಿ ಹೋಗ್ಬಿಟ್ರಂತೂ ಗಾಡಿ ಬ್ಯಾಕ್ ಟು ಬ್ಯಾಕ್ ಗಾಡಿ ಬರ್ತಿರ್ತವೆ. ಆಮೇಲೆ ಅಲ್ಲಿ ನಾವು ಹೋಗೋ ಪ್ಲೇಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಗಾಡಿಗಳು, ಜನ. ಈ ವೀಕ್ ಎಂಡ್ ಇರೋದ್ರಿಂದ, ವೀಕ್ ಮಿಡ್ ಅಂದರೆ ಸ್ಟಾರ್ಟಿಂಗ್ ಇರೋದ್ರಿಂದ ಏನು ನಮ್ಗೆ ಅಷ್ಟು ರಶ್ ಕಾಣಲ್ಲ. ಬನ್ನಿ ನೋಡಿ, ನಮ್ಮ ಬಾಸು, ಮನೆ ದೇವರು, ತಂದೆ, ನಮ್ಮಪ್ಪ, ಕಾಪಾಡಪ್ಪ. ಸೊ ಈಗ ಚುಂಚನಗಿರಿ ಹತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೇನಿನ್ನ ಸ್ವಲ್ಪ ದೂರ ಆದರೆ ಚನ್ನಪಟ್ಟಣದಿಂದ ರೈಟ್ ಎತ್ಕೊತೀವಿ. ಅಲ್ಲಿ ರೈಟ್ ಎತ್ಕೊಂಡು ಇದೇ ಟೋಲ್ ಹೇಳಿದ್ದು ಲಾಸ್ಟ್ ಟೈಮು ನಾನು ಇದನ್ನೇ ಹೇಳಿದ್ದೆ. ಇಲ್ಲಿ ಇನ್ನೂ ಒಂದು 5-6 ಕಿಲೋಮೀಟ್ರಿಗೆ ಟೋಲ್, ಇನ್ನೊಂದು ಟೋಲ್ ಬರುತ್ತೆ. ಇನ್ನೊಂದು 5-6 ಕಿಲೋಮೀಟ್ರಿಗೆ ಇದೇ ರೋಡಲ್ಲೇ 10 ಕಿಲೋಮೀಟ್ರು ಹತ್ತಿದಂಗೆ ಬಂದ್ಬಿಡುತ್ತೆ ಟೋಲು. ಆ್ಯಕ್ಚುಲಿ ಮಿನಿಮಮ್ 60 ಕಿಲೋಮೀಟ್ರ್ ಇರಬೇಕು. ಇಲ್ಲಿ 60 ಕಿಲೋಮೀಟ್ರಲ್ಲಿ 10 ಕಿಲೋಮೀಟ್ರಿಗೆ ಇನ್ನೊಂದು ಟೋಲ್ ಕೊಟ್ಟಿದ್ದಾನೆ. ಅದು ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ, ನಿಮ್ಗೆ ನೋಡ್ಬೋದು. ಇದು ನೋಡ್ಕೊಳ್ಳಿ, ಅಲ್ಲಿ ಕಿಲೋಮೀಟ್ರು 243 ಐತೆ ನೋಡಿ. ಇನ್ನು ಕರೆಕ್ಟಾಗಿ 10 ಕಿಲೋಮೀಟ್ರಿಗೆ ಬರುತ್ತೆ ಅದು. ಈಗ ಅವಾಗ 243 ಇತ್ತು, ಈಗ 246 ಆಗಿದೆ. ಈಗ ನೋಡ್ಬೋದು, ಇಲ್ಲಿ 243 ಇದ್ದಿದ್ದು ಈಗ 256 ಆಗಿದೆ. ಈಗ ಆಲ್ರೆಡಿ ಟೋಲ್ ಬಂತು. ಇದು ಯಾವ ಥರ ಅಂತ ನಮಗೂ ಗೊತ್ತಿಲ್ಲ ನೋಡಿ. 10 ಕಿಲೋಮೀಟ್ರಿಗೆ ಒಂದು ಟೋಲ್ ಮಾಡಿದ್ದಾನೆ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಮಾಡಿದ್ದಾನೆ ಇವನು? ನಮಗೆ ಈ ಟೋಲ್ ತಗೊಂಬಾರ್ದು, ಕೌಂಟಿಂಗ್ ಇಲ್ಲ ಇದು. ಈ ಟೋಲ್ನ ಕೌಂಟ್ ಮಾಡ್ತಾರೆ, ಇದು ಯಾಕೆ ಕೌಂಟ್ ಮಾಡ್ತಾರೆ ನಮಗೆ? ನೋಡಿ, ಆಳೆ ಟೋಲ್ ಪ್ಲಾಜಾ ಬಂತು. 10 ಕಿಲೋಮೀಟ್ರಿಗೆ ಆಲ್ರೆಡಿ ಟೋಲ್ ಪ್ಲಾಜಾ ಕೊಟ್ಟಿದ್ದಾನೆ. ಈ ನನ್ನ ಮಕ್ಳನ್ನ ಯಾರನ್ನೂ ಕೇಳೋರಿಲ್ಲ, ಹೇಳೋರಿಲ್ಲ ಅವ್ರಿಗೆ. 10 ಕಿಲೋಮೀಟ್ರಿಗೆ ಒಂದು ಟೋಲ್ ಅಂದರೆ ಏನು, ಯಾವ ಲೆಕ್ಕಾಚಾರದಲ್ಲಿದೆ? ನಿತಿನ್ ಗಡ್ಕರಿ ಸರ್, ದಯವಿಟ್ಟು ಇದಕ್ಕೆ ನೀವು ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕು ಇದಕ್ಕೆ. 60 ಕಿಲೋಮೀಟ್ರಿಗೆ ಆಲ್ರೆಡಿ ಟೋಲ್ ಕೊಟ್ಟಿದ್ದಾನೆ ಅಂದರೆ ನೋಡಿ. 10 ಕಿಲೋಮೀಟ್ರಿಗೆ 10 ಕಿಲೋಮೀಟ್ರಿಗೆ ಒಂದು ಟೋಲ್ ಕೊಟ್ಟಿದ್ದಾನೆ ಅಂದರೆ ದಯವಿಟ್ಟು ನಿತಿನ್ ಗಡ್ಕರಿ ಸರ್, ನೀವು ದಯವಿಟ್ಟು ಇದಕ್ಕೊಂದು ಆ್ಯಕ್ಷನ್ ತೊಗೊಬೇಕು ನೀವು ನೋಡಿ. ಇದಕ್ಕೆ ಆಲ್ರೆಡಿ ಟೋಲ್ಗೆ ಇವಾಗ ಕಟ್ಟಾಗಿರೋದು ಬರುತ್ತೆ ನಮಗೆ. ತೋರಿಸ್ತೀನಿ, ಕಟ್ಟಾಗುತ್ತೆ ಇವಾಗ. ಈಗ 2 ಟೋಲ್ ಆಯ್ತು. ಈಗ 10 ಕಿಲೋಮೀಟ್ರಿಗೆ 2 ಟೋಲ್ ಕೊಟ್ಟರೆ ಯಾಕೆ ನಾವು ಫಾಸ್ಟಾಗಿ ಮಾಡಿಸ್ಕೊಬೇಕು? ಮತ್ತೆ ಇಲ್ಲ ಸರ್ವಿಸ್ ರೋಡ್ ಕೊಡಲಿ ನಮಗೆ. ಎಷ್ಟು ಪೀಸಾಗಿದೆ ಮೈಂಡು. ಅದೇ ಥರ ರೋಡು ಕೂಡ ಪೀಸಾಗಿದೆ, ವೆದರು ಕೂಡ ಚೆನ್ನಾಗಿದೆ. ಬಿಸಿಲು ಏರ್ತಿಲ್ಲ, ಹೆಂಗೋ ಪುಣ್ಯ. ಬಿಸಿಲಿದೇರಂತೂ ಓಡ್ಸೋಕ್ಕೂ ಸ್ವಲ್ಪ ಸ್ಟ್ರೈನ್ ಆಗೋದು.
ಓಕೆ, ಚೆನ್ನಾಗಿದೆ ವೆದರು. ಮಳೆ ಗಿಳೆ ಬಂದರೆ ಇದ್ದಿದ್ದು ಚೆನ್ನಾಗಿರುತ್ತೆ. ಚಿಕ್ಕಮಂಗ್ಳೂರು ಸೈಡು ಆ ಕಡೆ ಎಲ್ಲ ಮಳೆ ಅಂತಿದ್ದಾರೆ, ನೋಡ್ಬೇಕು. ನಾವು ಹೋಗ್ತಿರೋ ಜಾಗದಲ್ಲಿ ಮಳೆ ಇದೆಯಾ ಇಲ್ವಾ ಅಂತ ನೋಡಿ. ತೆಂಗಿನಕಾಯಿ ಚೊಪ್ಪಿಗೆ ಎಷ್ಟು ಡಿಮ್ಯಾಂಡ್ ಇದೆ. 1 kg ತೆಂಗಿನಕಾಯಿ ಚೊಪ್ಪು 4,000 ರೂಪಾಯಿ ಆಗಿದೆ, 1 ಟನ್ನು. ಹುಷಾರಾಗಿ ಕೂತ್ಕೊಳ್ಳಿ. ನೀವು ಜಾರ್ ಹಾಕೋಯ್ತಾ ಇದ್ದೀರಾ, ಹುಷಾರಾಗಿ ಕೂತ್ಕೊಳ್ಳಿ. ಅರಸೀಕೆರೆ ಹೈವೇಯಿಂದ ಈಗ ಶಿವಮೊಗ್ಗ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಈಗ ವೆದರು ಚೇಂಜ್ ಆಗ್ತಾ ಇದೆ, ಹೋಗ್ತಾ 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 ವೆದರ್ ಕೂಡ ಚೇಂಜ್ ಆಗ್ತಾ ಇದೆ. ಕೆಳಗಡೆ ಹೈವೇಯಿಂದ ಬಂದು ಈಗ ಮೇಲ್ಗಡೆ ಬ್ರಿಡ್ಜ್ ಹತ್ತಿ ಪಾಸಾಗಿ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ರೂಟ್ ಇದು. ಕೆಲವ್ರಿಗೆ ಗೊತ್ತಿಲ್ಲ, ಎಲ್ಲ ಅರಸೀಕೆರೆ ಊರ ಮೇಲೆ ಹೋಗ್ತಾರೆ. ಇಲ್ಲಿ ಈಚೆ ಬಂದರೆ ಈ ಕಡೆಯಿಂದ ನಿಮ್ಗೆ ಒಳ್ಳೆ ರೂಟ್ ಇದೆ, ಯಾರಿಗೂ ಗೊತ್ತಿಲ್ಲ ಅಷ್ಟೊಂದಾಗಿ ಈ ರೂಟಲ್ಲಿ ಕೂಡ ಹೋಗ್ಬೋದು ಶಿವಮೊಗ್ಗಕ್ಕೆ. ಈಗ ಊಟಕ್ಕೆ ನಿಲ್ಸಿದ್ದೀವಿ. ಊಟ ಟೈಮಿಂಗ್ಸು ಟಿಫನ್ ಮಾಡೋಣ ಅಂತ ನಿಲ್ಲಿಸ್ದು, ಟೈಮ್ ಆಗೋಯ್ತು ಆಲ್ರೆಡಿ. ಇನ್ನು ಹೈವೇ ನೋಡಿ, ಇದೆ ಹೈವೇ ಮಗ್ಲಲ್ಲೇ ಇದೆ ಹೋಟೆಲ್ ಸುರುಚಿ ಅಂತ, ಚೆನ್ನಾಗಿದೆ ಹೋಟೆಲ್ಲು. ಟಿಫನ್ ಮಾಡಿಬಿಡೋಣ. ಟಿಫನ್ ಮಾಡಿ ಡೈರೆಕ್ಟು ಟೆಂಪಲ್ ಹತ್ರನೇ ಸಿಗೋಣ. ಬನ್ನಿ 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 ಮೇಡಮ್, ಬೇಗ ಇಳಿರಿ. ಹಾಂ, ಆ್ಯಪ್ ಮಾಡು. ಇಳಿರಿ, ಕೊಡಿ ಕೇಕ್ ಕೊಡು. ಹ್ಞೂ, ಬಾ. ಮೈಕ್ ತಗೊಂಬನ್ನಿ. ಅದು ಕೊಡಿಲ್ಲ, ಕೇಕ್ ಕೊಡುವ. ನೋಡಿ ಹೋಗೋಣ. ಬಾಬಾ ಬನ್ನಿ ಮೇಡಮ್, ಬೇಗ. ಎಷ್ಟೊತ್ತು ಬರ್ತೀರಾ? ಕೊಡಿ, ಲಾಕ್ ಮೇಡಮ್. ಬಾ ಬರ್ರಿ. ಇದು ಮಾತ್ರ ಅಂದರೆ ನೀವು ಮೈಕ್ ನೋಡ್ಬೋದು. ಈಗ ಬಂದಿದೆ ಇಲ್ಲಿ ಊಟ ಮಾಡೋಣ ಅಂತ. ಎಲ್ಲದ ಗುಂಡ? ಇಂಡಿಯಾ ಗೇಟ್ ಮಾರ್ಬಿಟ್ಟವ್ರು ಇಲ್ಲೇ. ಲಾಸ್ಟ್ ಟೈಮ್ ಬಂದಾಗ ಏನು ಗಂಡ? ಬೇಡಪ್ಪ, ಬೇಡ ಬೇಡಣ್ಣ. ಈಗ ದೋಸೆ ಆರ್ಡ್ರ್ ಮಾಡಿದ್ವಿ, ದೋಸೆ ಬಂತು. ಉಪ್ಪಿಟ್ಟು ಖಾಲಿ ಮಾಡಿಬಿಟ್ಟ ನಾವು. ಹೇಗೆ ಗುಂಡ ಅಲ್ಲ ಹೋಗಿರ್ತೀವಿ ಗುಂಡ, ನಾವು ಹೋಗಿ ಬರ್ತೇವೆ. ಬುಧವಾರ ನಾವು ಗುರುವಾರ ಬರ್ತೀವಿ. ಸಿಕ್ಸಿ ಸೊ ಈಗೆಲ್ಲ ಟಿಫನ್ ಮುಗೀತು. ಟಿಫನ್ ಮುಗಿಸ್ಕೊಂಡು ಹೊಲ್ಟೋ. ಟೈಮಿಂಗ್ಸು ನೋಡ್ಬೋದು. ಇದೇ ಹೋಟ್ಲಲ್ಲಿ ಚೆನ್ನಾಗಿತ್ತು ಸ್ವಲ್ಪ. ಬನ್ನಿ ಹೋಗೋಣ. ಈಗ ಹೋಗ್ತಾ ಇದ್ದೀವಲ್ಲ. ಊಟ ಹೇಗಿತ್ತು? ಟಿಫನ್ ಚೆನ್ನಾಗಿತ್ತು. ಟಿಫನ್ ಚೆನ್ನಾಗಿತ್ತಾ? ಟಿಫನ್ ಹೆಂಗಿತ್ತು? ಆವ್ರೇಜ್ ಆಗಿದೆ. ಏನು ಅಂತ ಹೇಳ್ಕೊಳಂಗೇನಿಲ್ಲ. ರುಚಿ ಸವಿ ರುಚಿ. ಬನ್ನಿ ಹೋಗೋಣ, ಟೈಮ್ ಆಗ್ತಾ ಬಂತು. ಇದೇನಾದರೂ
ಬೇಕಾ ಸ್ವೀಟ್ ಕ್ಯಾಂಡಿ ಪೋಲೋ ಬೇಕಣ್ಣ ಅದೇ ಸಾಕು ಸೆಂಟೋ ಫ್ರೆಶ್ ಸಾಕು ಬೇರೆ ಏನು ಬಿಡು ಮಿಂಟ್ ಫ್ರೆಶ್ ಮಿಂಟ್ ಫ್ರೆಶ್ ಇದು ಚೆನ್ನಾಗಿದೆ ಮಿಂಟ್ ಫ್ರೆಶ್ ಒಂದು ರೆಡ್ ಬುಲ್ ಕೊಡಿ ರೆಡ್ ಬುಲ್ಲು ಬೇಡ ನನಗೆ ಒಂದು ಕೊಡಿ ರೆಡ್ ಬುಲ್ಲು ಗೋಲಿ ಸೋಡಾ ಅದ್ಯಾವುದೋ ಪೆಡಿಟರ್ ಬೇರೆ ಅದೇ ರೆಡಿ ಆಗ್ತದೆ ಎಲ್ಲ ಸೇಮ್ ಏನು ಏನು ಬೇಕಪ್ಪ ಆಯ್ತು ಈಗ ಹೊರಟಿದ್ದೀವಿ ಹೈವೇ ಪಕ್ಕದಲ್ಲೇ ತೊಗೊಂಡಿದ್ದೆ ಊಟನ ನೋಡಿ ಇದೆ ಹೋಟೆಲ್ ಸವಿರುಚಿ ಅಂತ ಹೇಳ್ಬಿಟ್ಟು ಸುರುಚಿ ನೋಡಿ ಯಾರೋ ಡ್ರೈವಿಂಗ್ ಬರ್ತಾನೆ ಕಾರ್ ಅಲ್ಕೊಂಡಿಸ್ಬಿಟ್ಟಿದ್ದಾನೆ ವ್ಯೂ ನೋಡು ಅಣೆ ಪಾಪ ವ್ಯೂ ಅಂದ್ರೆ ಗೊತ್ತಾ ಆಚ ಕಡೆ ನೋಡ್ಸಿನಮ್ಮ ಬೆಟ್ಟ ಎಲ್ಲ ಏನು ಸಾಕಾದ ನಾನು ಹೇಳಿ ಮಳೆ ಬರ್ತದೆ ಮರಿ ಅಂತ ನೋಡ್ದಾ ಈ ಥರ ವ್ಯೂ ನೋಡಬೇಕು ಅಂದರೆ ಬೆಂಗಳೂರು ಬಿಟ್ಟು ಒಂದು 200 ಕಿಲೋಮೀಟ್ರ್ ಈಚೆ ಬರ್ಬೇಕು ನಾವು ಒಳ್ಳೆ ವೆದರು ಒಳ್ಳೆ ಮಳೆ ಆಗ್ತಾ ಇದೆ ಅಕ್ಕಪಕ್ಕ ಎಲ್ಲ ಸುತ್ತಲೂ ಹಸಿರು ತುಂಬ ಚೆನ್ನಾಗಿದೆ ನೋಡ್ಬೋದು ಸೊ ಇವತ್ತು ಈಗ ಶಿವಮೊಗ್ಗದಕ್ಕೆ ರೀಚ್ ಆದೋ ಶಿವಮೊಗ್ಗ ರೀಚ್ ಆದ ಈಗ ಇಲ್ಲಿಂದ ಇನ್ನೊಂದು 100 ಕಿಲೋಮೀಟ್ರ್ ಇದೆ ನಾವು ಹೋಗೋ ದೇವಸ್ಥಾನ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇದೆ ನಾವು ಹೋಗೋ ದೇವಸ್ಥಾನ ಶಿವಮೊಗ್ಗ ರೀಚ್ ಆದೋ ಈಗ ಸೊ ನೋಡ್ಬೋದು ಟಿಫನ್ ಎಲ್ಲ ಮಾಡಿದ್ರು ಹೇಗೆ ಅನಿಸ್ತು ಜರ್ನಿ ಸೊ ಮಳೆ ಬರ್ತಾ ಇದೆ ವೆದರ್ ಚೆನ್ನಾಗಿದೆ ಮಳೆ ಬರ್ತಿತ್ತು ಸ್ವಲ್ಪ ದೂರ ಮಳೆ ಬಂತು ಸ್ವಲ್ಪ ದೂರ ಮಳೆ ಬರ್ತಿಲ್ಲ ಚೆನ್ನಾಗಿದೆ ವೆದರು ಕೂಲಾಗಿದೆ ಬಿಸಿಲೇನಿಲ್ಲ ಪುಣ್ಯಕ್ಕೆ ನಾನು ಬಿಸಿಲಿರ್ತದೆ ಅನ್ಕೊಂಡೆ ಬಟ್ ಬಿಸಿಲೇನಿಲ್ಲ ನೋಡ್ಬೋದು ವೆದರು ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ವೆದರು ಈ ಥರ ವೆದರ್ ಇದ್ದರೆ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಡ್ರೈವ್ ಮಾಡ್ಬೋದು ಈಗ ನೋಡ್ಬೋದು ಇಲ್ಲಿ ಬೋರ್ಡಲ್ಲಿ ಕಾಣುತ್ತೆ ನೋಡಿ ಜೋಗ್ ಫಾಲ್ಸು ಶಿವಮೊಗ್ಗ 5 ಕಿಲೋಮೀಟ್ರು ತುಂಬ ಚೆನ್ನಾಗಿದೆ ನೋಡಿ ಚಾಮುಂಡೇಶ್ವರಿ ತಾಯಿ ನಮ್ಮಮ್ಮ ಕಾಪಾಡಮ್ಮ ಮಾರಮ್ಮ ಸ್ವಾಮಿ ಅಂತ ಮಾರಿಯಮ್ಮ ಸಾಕಾಗಿದೆ ದೇವಸ್ಥಾನ ಮಾತ್ರ ಹಾಕಿದ್ದಾರೆ ಈಗ ವೇಟಿಂಗ್ ನೋಡಿ ಈಗ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಟ್ರೈನ್ ಈಗ ಬಂತು ಈಗ ರೈಲ್ವೆ ಟ್ರ್ಯಾಕ್ ಓಪನ್ ಆಯಿತು
ಹೋಗ್ತಾ ಇದ್ದೀವಿ. ಒಂದೊಂದೇ ಗಾಡಿ ಬಿಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನೋಡಿ ಇದೇ ಟ್ರ್ಯಾಕ್, ನೋಡಿ ಇದೇ ಟ್ರ್ಯಾಕು. ಹಿಂಗೆ ಹೋಗಿ ಟ್ರೈನ್ ಹೋಗೈತೆ. ಸೊ ನಾವು ಇಲ್ಲೆಲ್ಲ ಮುಂಚೆ ಮಾರ್ಕೆಟ್ ಇತ್ತು, ಇಲ್ಲೆಲ್ಲ ಮಾರ್ಕೆಟ್ ಮಾಡೋರು, ಸಂತೆ ಮಾರ್ಕೆಟ್ ಇಲ್ಲಿ ಗೊತ್ತಾ? ಇಲ್ಲಿ ಸಂತೆ ಮಾರ್ಕೆಟ್ ಇರೋದು, ಈ ಕಡೆ ಎಲ್ಲ ಪೂರ್ತಿ ಮಾರ್ಕೆಟ್ ಇದು. Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಆಗಿದೆ ಬ್ರಿಡ್ಜು. ನೋಡಿ ಬ್ರಿಡ್ಜ್ ಹೆಂಗಿದೆ ನೋಡ್ಬೋದು. ಇಲ್ಲೇ ನಾವು ಬಂದಿರೋದು ಸಿಗಂದೂರು ಚೌಡೇಶ್ವರಿಗೆ. ಇಲ್ಲಿಗೆ ಜಾಗ ಐತೆ ನನಗಲ್ಲಿ. ಸೊ ಸಿಗಂದೂರು ಚೌಡೇಶ್ವರಿಗೆ ಬಂದು, ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ. ಮಳೆ ನೋಡ್ಬೋದು ಇಲ್ಲಿ. ಅಲ್ಲ ಇದೆ ಬ್ರಿಡ್ಜ್ ಆದ್ಮೇಲೆ 2ನೇ ಸಲ ಅಲ್ಲ, ಆದ್ರೂ ಎಷ್ಟು ನೀರು ಖಾಲಿ ಆಗೈತೆ. ಇಲ್ಲ ಇಲ್ಲೇ ಹತ್ತಿಸ್ತಿದ್ದು. ಇಲ್ಲಣ್ಣ ಅಲ್ಲಿ ಅಲ್ಲ ಅಲ್ಲಿಂದ ಕೆಳಗೆ ಬರೀಬೋ ನಾವು. ಇಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರು ನೋಡು. ಸಾಕಾಗೈತೆ ವೆದರ್ ಅಲ್ವಾ? ಹೆಂಗೈತೆ ವೆದರು? ಇಳಿವಂತ ಯಾರನು? ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಸೊ ನೆಂದೋದು. ಡ್ರೋನ್ ಶಾಟ್ ತಗೋಣ ಅನ್ಕೊಂಡೆ, ನೆಂದೋದು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಆಗೋಯ್ತು. ನೋಡ್ಬೋದು ಮಳೆ ಇಷ್ಟಿದೆ ಮಳೆ. ಡ್ರೋನ್ ಶಾಟ್ ತಗೊಂಡಿದ್ರೆ ಇನ್ನೂ ಅಲ್ಟಿಮೇಟ್ ಆಗಿ ಬರೋದು. ಬಟ್ ಸ್ವಲ್ಪ ತಗೊಂಡು ನೋಡ್ಬೋದು. ವ್ಯೂ ಮಾತ್ರ ಮಸ್ತಾಗಿ ಬಂತು. ನಾವೆಲ್ಲ ನೆಂದೋದು ನೋಡಿ, ಆರಿಸ್ತಾ ಇದ್ದಾರೆ ನಮ್ಮ ಬ್ರದರು. ಸಖತ್ತಾಗಿದೆ ವ್ಯೂ ಮಾತ್ರ. BMTC ಬಸ್ ಇದ್ದಂಗಿಲ್ಲ. ನಾನು ಸಡನ್ ಆಗಿ ನೋಡಿದ್ರೆ BMTC ಬಸ್ ಅನ್ಕೊಂಡೆ. ಅದನ್ನ BMTC ಬರ್ತಾನಂತಪ್ಪ ಇಲ್ಲಿಗೆ. ಬೆಂಗಳೂರು ಟು ಸಿಗಂದೂರು ಹಾಕೊಂಡು BMTC.
ಮಾತ್ರ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಲಾಂಗ್ ಟ್ರಿಪ್ಪು, ಟ್ರೈನ್ ಆಗಲ್ಲ. ಏನು ಬ್ರಾ? ನಾವು ಲಡಾಖಿಗೆ ಹೋಗಿದ್ದು, ಇದಕ್ಕಿಂತ ಸಖತ್ತಾಗಿತ್ತು. ನಾನು ನಮ್ಮ ಬ್ರದರಿಗೆ ಹೋಗಿದ್ದಿದ್ದು ಲಡಾಖಿಗೆ. ಸಖತ್ತಾಗಿತ್ತು, ಅಲ್ಲೂ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೋಡ್ಬೋದು ಎಲ್ಲಿಗೆ ಬಂದು ಅಂತ. ಸೊ ಸಿಗಂದೂರ್ ಚೌಡೇಶ್ವರಿ ಟೆಂಪಲ್ ಬಂದಿದ್ದೀವಿ ಈಗ. ಮರೆ ಲೈನಲ್ಲಿ ನಿಂತಿದ್ದೀವಿ ಪೂಜೆಗೆ. ಸ್ಪೆಷಲ್ ಎಂಟ್ರಿ. ಅಕ್ಕ ಹೇಳಿ. ಗಾಡಿಗೆ ಪೂಜೆ ಆಗ್ತಿದೆ ಇವಾಗ. ಗಾಡಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಈಗ ಇಲ್ಲಿ ಪ್ರಸಾದ ಮಾಡ್ತಾ ಇದ್ದೀವಿ. ಇದು ಪಿಂಕೆ ನೋಡು ಇವತ್ತು. ಪ್ರಸಾದ ಕೂತಿದ್ದಾರೆ ಇವರು ಮೇಡಮ್ ಅವರು ಅಲ್ಲಿ ಪ್ರಸಾದ ಆಲಯದಲ್ಲಿ. ಈಗ ಪ್ರಸಾದ ತಿಂದ್ಬಿಟ್ಟು ನೆಕ್ಸ್ಟು ಶಿರ್ಸಿ ಮಾರಿಕಾಂಬ ದೇವಸ್ಥಾನ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ದರ್ಶನ ಮುಗೀತು, ಪ್ರಸಾದನೂ ಆಯಿತು. ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ವ್ಯೂ. ಯಾರಾದರೂ ಬರೋ ಪ್ಲ್ಯಾನಿಂಗ್ ಇದ್ದರೆ ಈ ಟೈಮಿಂಗ್ ಮಾಡ್ಕೊಂಡು ಬನ್ನಿ. ಬರುವಾಗ ಮರ್ಯಾದಂಗೆ ಛತ್ರ ತೊಗೊಂಬನ್ನಿ. ಇದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಕೊಲ್ಲೂರು ಹತ್ರ ಅಲ್ವಾ 50 ಕಿಲೋಮೀಟ್ರು? ಕೊಲ್ಲೂರು ಹತ್ರನೇ ಕಣಮ್ಮ. ಶಿರ್ಸಿಗೆ ಹೋಗಲ್ವೇನಮ್ಮ? ಬೇಡವಾ ಶಿರ್ಸಿ? ಶಿರ್ಸಿಗೆ ಹೋಗ್ತೀವಿ. ಕೊಲ್ಲೂರ್ಗೆ ಹೋಗಲ್ವಾ ಕೇಳು? ಕೊಲ್ಲೂರಿಗೆ ಆಮೇಲೆ ಬರ್ತಾ ಹೋಗ್ಬೋದು. ಬಂದು ಹಿಂಗೆ ಬಂದು ಹಂಗೆ ಹೋಗ್ಬೋದಲ್ಲ, ರೂಟ್ ಐತೆ. ಈಗ ಅಲ್ಲಿ ಸಿಗಂದೂರಿಂದ ಮುಗಿಸ್ಕೊಂಡು ಈಗ ನಾವು ಡೈರೆಕ್ಟು ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಸಿಗಂದೂರು ಮುಗಿಸ್ಕೊಂಡು. ನೋಡಿ ಅಲ್ಲಿ ಇನ್ನು 13 ಕಿಲೋಮೀಟ್ರ್ ಇದೆ ಜೋಗ್ ಫಾಲ್ಸು.
ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇದೆ, ಬ್ಯಾಕ್ ಟು ಬ್ಯಾಕ್ ನನಗೆ 5 ನಿಮಿಷನೂ ಪುರ್ಸೊತ್ತು ಕೊಡ್ತಾ ಇಲ್ಲ ಮಳೆ. ಆ ರೇಂಜಿಗೆ ಮಳೆ ಬರ್ತಾಯಿದೆ. ಒಂದು 5-10 ನಿಮಿಷ ಪುರ್ಸೊತ್ತು ಕೊಟ್ಟರೆ ಏನೋ ಒಂದು ಕೆಲಸ ಮಾಡ್ಬೋದು ನಾವು. ಸಿಕ್ಕಾಪಟ್ಟೆ ಮಳೆ, ಬಟ್ ಚೆನ್ನಾಗಿದೆ ವೆದರ್. ಈ ಟೈಮಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ. ಸೊ ಈಗ ಜೋಗ್ ಫಾಲ್ಸಿಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಇಲ್ಲೇ ಲೆಫ್ಟ್ ಎತ್ಕೊಂಡ್ರೆ ಇದೆ ಜೋಗ್ ಫಾಲ್ಸು, ಪ್ರವಾಸ ಮಂದಿರ ಜೋಗ್ ಫಾಲ್ಸ್ ನೋಡ್ಬೋದು. ಸಾಕಾಗಿದೆ ನದಿ. ಸುಮ್ಮನೆ ನಡುತ್ತಿಲ್ಲ ನೋಡಿ ಮಳೆ ಒಳಗಡೆ ಮಳೆಯಲ್ಲಿ ಜೊತೆಯಲ್ಲಿ ನನ್ನ ಮಗಳು ನಾನು. ಫುಲ್ಲು ಮಳೆ. ಜೋಗ್ ಫಾಲ್ಸ್ ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಮಳೆ ಇದೆ. ಅಲ್ಲೇ ಬರ್ತಾರೆ. ನೋಡಿ ಗುಂಡು ಏನೋ ಅದ ರಾಜ ರಾಕೆಟ್ ರಾಣಿ. ನೀವು ಅಲ್ಲೇ ಹೋಗೋಣ ವಾಪಸ್ ಅಂದ್ರು. ಹಾಂ ವಾಪಸ್ ಹೋಗೋಣ ಅಂದ್ರ. ಜೋಗ್ ಫಾಲ್ಸ್ ಸಿಕ್ಕಾಪಟ್ಟೆ ನೀರಿದೆ ನೋಡ್ಬೋದು ಇಲ್ಲಿ. ಇಲ್ಲೂ ಸಿಕ್ಕಾಪಟ್ಟೆ ಮಳೆ ಇದೆ. ಗುಡ್ಡ ಆಟ್ಕೊಂಡು ಜಸ್ಟು ಶಿರ್ಸಿ ಮಾರಿಕಾಂಬಾಗೆ ಬಂದು ಇಲ್ಲಿ ಮಳೆ ಇನ್ನೂ ಕೂಡ ನಿಲ್ತಿಲ್ಲ. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ. ಶಿರ್ಸಿ ಮಾರಿಕಾಂಬ ದೇವಸ್ಥಾನ ಎಂಟ್ರಿ ಇನ್ನೇನೊಂದು 3-4 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಆ ದೇವಸ್ಥಾನ ಸುತ್ತೀನಿ, ನೋಡಿ ತೋರಿಸ್ತೀನಿ. ಇವಾಗ ಮಾರಿಕಾಂಬ ದೇವಸ್ಥಾನ ಹತ್ರ ಬಂದು ಈಗ ರೀಚ್ ಆದದ್ದು. ಜಸ್ಟ್ ಮಳೆ ಏನು ಸುಮಾರಾಗಿದೆ, ಪರವಾಗಿಲ್ಲ ಮಳೆ. ಕಾರಲ್ಲಿ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ನಡ್ಕೊಂಡು. ನೋಡ್ಬೋದು ಇದೇ ಮಾರಿಕಾಂಬಾ ದೇವಸ್ಥಾನ. ನೋಡಿ ಇದೇ ಮಾರಿಕಾಂಬಾ ದೇವಸ್ಥಾನ. ಆನೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಬರೋದಾದರೆ ದಯವಿಟ್ಟು ವಿಸಿಟ್ ಮಾಡಿ. ನನ್ನ ಮಗಳೂ ಬರ್ತಾವಳೆ. ನನ್ನ ಮಗಳು ಇಲ್ಲಿ ನಿಂತ್ಕೊಂಡು ಒಂದ್ಸತಿ ಆನೆ ಮೇಲೆ ಫೋಟೋ ತೆಗ್ದಿದ್ಲು. ಗುಡ್ ಲಾಸ್ಟ್ ಟೈಮ್ ಎಲ್ಲಿ ಬಂದಿದ್ದ ನಾವು? ಪಾಪ ಬಂದಿವೆ ಇಲ್ಲಿ. ಹಾಂ ಆನೆ ಅದು. ಇದನ್ನ ಕಟ್ತಾ ಇದ್ರು ಅವಾಗ, ಇನ್ನ ಇದು ಈಗೆಲ್ಲ ಕಟ್ಬಿಟ್ಟಿದ್ದಾರೆ.
ದರ್ಶನ ಆಯಿತು, ಬಂದರು. ದರ್ಶನ ಆಯ್ತಾ? ಆಯ್ತಾ ದರ್ಶನ? ಚೆನ್ನಾಗಾಯ್ತು ಸರ್. ಬನ್ನಿ. ದರ್ಶನ ಚೆನ್ನಾಗಾಯ್ತಾ? ಸೂಪರ್ ಅಮ್ಮ ದರ್ಶನ ಆಯ್ತಾ? ಚೆನ್ನಾಗಾಯ್ತು. ಈಗ ಕಾಫಿ ಟೈಮು, ಕಾಫಿ ಕುಡಿತಾ ಇದ್ದೀವಿ. ಒಂದು ಟಿಶ್ಯೂ ಕೊಡ್ತೀವಿ. ಕಾಫಿ ಟೈಮ್. ನೋಡ್ಬೋದು, ಸಂಜೆ ಸ್ನ್ಯಾಕ್ಸ್ ನಿಲ್ಸಿದ್ದೀವಿ. ಇಲ್ಲಿ ಜ್ಯೂಸ್ ಸೆಂಟ್ರ್ ಸ್ಟಾಲ್ ಇದೆ, ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಈಗ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇದೆ, ಆಳೆ 9:15 ಬಂತು. ಈಗ ಊಟ ಮಾಡಿಬಿಡೋಣ ಅಂತ ಊಟಕ್ಕೆ ನಿಲ್ಸಿದ್ದೀವಿ. ನೋಡ್ಬೋದು, ಊಟಕ್ಕೆ ಬಂದಿದ್ದೀವಿ. ಸೊ ಈಗ ರೂಮಿಗೆ ಬಂದೋ ಫ್ರೆಂಡ್ಸ್, ರೂಮಿಗೆ ಬಂದು ಈಗ ನೈಟ್ ಸ್ಟೇ ಆಗ್ತಾ ಇದ್ದೀವಿ ಮುರುಡೇಶ್ವರದಲ್ಲಿ. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.